ಹಾಲು ಕಾಯಿಸಿಟ್ಟಿದ್ದೆ. ಈ ಥರ ಕೆನೆ ಎಲ್ಲ ಚೆನ್ನಾಗಿ ಕಟ್ಟಿದೆ. ಇದು ದೋಸೆ ಹಿಟ್ಟು. ಇವತ್ತಿನ ತಿಂಡಿಗೆ ದೋಸೆ ಮಾಡೋಣ ಅಂತ ತುಂಬ ದಿನವೇ ಆಗೋಗಿತ್ತು ದೋಸೆ ಮಾಡಿ ಮನೆಯಲ್ಲಿ. ಮನೆ ಹಬ್ಬಕ್ಕೂ ಕೂಡ ಮಾಡಿರಲಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಪೂರಿನೇ ಮಾಡಿದ್ದೆ. ಇದಕ್ಕೆ ಅವರೆಕಾಳು ಸಾರು ಮಾಡಿ ನೋಡಿ ಹಾಲು ಕಾಯಿಸಿದ್ನಲ್ಲ ಅದರಲ್ಲಿ ಈ ಥರ ಕೆನೆ ಕಟ್ಟಿತ್ತು. ಇದನ್ನು ಎಲ್ಲ ತೆಗೆದಿಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇದರಿಂದ ತುಪ್ಪ ಮಾಡೋದು ತುಂಬ ಚೆನ್ನಾಗಿರೋದಿಗೆ ರೆಡಿ ಮಾಡ್ಕೋಬೇಕು. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ. 2025 ನಾನು ಅಲ್ಬಾರ್ದು ಅಂದ್ಕೊಂಡಿದ್ದೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ. ಆದರೆ ಕೊನೆಗೂ ಈರುಳ್ಳಿ ಅಲಿಸ್ಬಿಡ್ತು ನೋಡಿ ನನ್ನನ್ನು. ಕಿಚನಲ್ಲಿ ನಾವೆಲ್ಲ ಕೆಲಸಗಳು ನಿಂತ್ಕೊಂಡೇ ಮಾಡ್ತಾ ಇರ್ತೀವಿ. ಒಂದೊಂದು ಸರಿ 1 ಗಂಟೆ ಆದರೂ ನಿಂತ್ಕೊಂಡಂಗೆ ಮಾಡ್ತಾ ಇರ್ತೀವಿ. ಅಡುಗೆ ಇನ್ನು ಬೇರೆ ಕೆಲಸಗಳೆಲ್ಲ ಒಂದೊಂದು ಸರಿ ಕಾಲು ನೋವು ಬಂದುಬಿಡ್ತಾ ಇರುತ್ತೆ. ಅದರಿಂದ ಈ ಥರ ಏನಾದರೂ ಕಟ್ ಮಾಡೋದು ಬಿಡಿಸೋದು ಇದೆಲ್ಲ ಕುತ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆರಾಮಾಗಿ ಮಾಡ್ಕೋಬೋದು. ಇವಾಗ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಚಟ್ನಿ ಮಾಡೋಕ್ಕೆ ಕಡಲೆ ಬೀಜ ಎಲ್ಲ ಬೇಯಿಸ್ತಾ ಇದ್ದೀನಿ. ಕಡಲೆ ಬೀಜ ಚಟ್ನಿನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ನಾನು ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇದೆಲ್ಲ ಕೂಡ ಬೇಯಿಸ್ಕೊಂಡು ಮತ್ತು ಪುದೀನ, ಕೊತ್ತಂಬರಿ, ಉಪ್ಪು ಇದೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊತೀನಿ. ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕಿ ಆಯಿತು. ಇವಾಗ ಬಟ್ಟೆ ಇಟ್ಟು ಒಗೆಯೋದು ಇದನ್ನೆಲ್ಲ ನೆನೆಸ್ಬಿಡೋಣ ಅಂತ ಇವಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಇಷ್ಟು ಇವತ್ತಿನ ಒಂದು ವ್ಲಾಗ್. ಫುಲ್ ವೀಡಿಯೋ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ.